ಇದು ನೈಟ್ ಮಾಡಿದಂತಹ ಪೂಜೆ, ನವಗ್ರಹ ಪೂಜೆ, ಅಷ್ಟಲಕ್ಷ್ಮಿ ಪೂಜೆ, ಇನ್ನು ಮುಂತಾದ ಪೂಜೆ ಮಾಡಿದರೆ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇರಲಿಲ್ಲ. ಇಲ್ಲೇ ಪ್ರತಿಷ್ಠಾಪನೆ ಮಾಡೋದು. ಪ್ರತಿಷ್ಠಾಪನೆ ಮಾಡಿದರು, ಆದರೆ ಅಮ್ಮಂಗೆ ದೃಷ್ಟಿ ಇನ್ನೂ ಕೊಟ್ಟಿರಲಿಲ್ಲ. ಅದಕ್ಕೂ ಮುಂಚೆ ಅಭಿಷೇಕ ಮಾಡಿದ್ರು. ಗರ್ಭದ ಗುಡಿಯಲ್ಲಿ ಅಮ್ಮನ ಬಲಭಾಗ ಶಿವಪ್ಪ, ಎಡಭಾಗದಲ್ಲಿ ನಂದೀಶ್ವರನ ಪ್ರತಿಷ್ಠಾಪನೆ ಮಾಡಿಸಿದ್ರು. ಹೋಮನ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೆ ಸ್ವಾಮೀಜಿ ಬಂದು ಹೋಮ ನಡೆಸ್ಕೊಂಡು ಕೊಟ್ಟರು. ಹಾಗೆ ನಮ್ಮ ಪಾಪ ಮತ್ತು ನಮ್ಮ ನಾದಿನಿ ಪಾಪ ಇಬ್ಬರು ಆಟ ಆಡ್ತಾಯಿದ್ರು. ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ. ಅಷ್ಟೇ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ, ಅಷ್ಟೇ ಚೆನ್ನಾಗಿ ಕಿತ್ತು ಆಡ್ತಾರೆ ಅವರು. ನೆಕ್ಸ್ಟು ಹೋಮ ನಡಿಬೇಕಾದ್ರೆ ಎಲ್ಲರಿಗೂ ಕಾಣಿಸ್ಲಿ ಅಂತ LED TV ಹಾಕ್ಸಿದ್ರು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ನೀಟಾಗಿ ಪೂರ್ಣಾವತಿ ಕೊಟ್ಟರು ಅಂತ. ಪೂರ್ಣಾವತಿ ಕೊಟ್ಟ ನಂತರ ಅಲ್ಲಿದ್ದಂತಹ ಒಬ್ಬ ಅಕ್ಕನ ಮೇಲೆ ಅಮ್ಮನವ್ರು ಬಂದಿದ್ದರು. ಆ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿಲ್ಲ, ಏಕೆಂದರೆ ಅವ್ರಿಗೆ ಪರ್ಸ್ನಲಿ ಪ್ರಾಬ್ಲಮ್ ಆಗಬಾರ್ದು ಅಂತ. ನೋಡಿದ್ರಲ್ಲ ಅಮ್ಮ ಎಷ್ಟು ಮುದ್ದಾಗಿ ಕಾಣಿಸಿದ್ದಾರೆ ಅಂತ. ಎಷ್ಟು ನೋಡಿದ್ರು ನೋಡ್ತಾನೇ ಇರಬೇಕು ಅನಿಸುತ್ತೆ. ಅಮ್ಮನ ಹೆಸರು ಬಂದು ಚೌಡೇಶ್ವರಿ ದೇವಿ ಅಂತ. ಹಾಗೆ ಶಿವಪ್ಪಂಗೂ ಸಹ ದಿನ ಅಲಂಕಾರ ಮಾಡಿಸಿದ್ರು. ಹಾಗೆ ನಂದೀಶ್ವರಂಗೂ ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದು ದೇವರು ಬಂದು ಪುರಾತನ ಕಾಲದ ಹಳೆಯ ದೇವರು. ಇವಾಗ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ದೇವರ ಪ್ರಸಾದ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್. ಅಡುಗೆ ಮಾತ್ರ ತುಂಬ ಚೆನ್ನಾಗಿತ್ತು, ಊಟ ಸಖತ್ತಾಗಿತ್ತು. ಹಾಗೆ ಸಂಜೆ ಸಿಕ್ಕಾಪಟ್ಟೆ ಮಳೆ ಬಂತು ಫ್ರೆಂಡ್ಸ್. ನಮ್ಮೂರಿನ ಪೂರ ವೀಡಿಯೋ ಬೇಕು ಅಂದರೆ